ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಲೇಸಿಯಾಗಿ ಕೆಲಸಗಳೆಲ್ಲ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇವಾಗ ದಸರಾಕ್ಕೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಟೈಮೆಲ್ಲ ಕಿಚನ್ ಕ್ಲೀನ್ ಮಾಡಿದ್ದೆ. ಸೊ ಅದ್ರ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಚಿಕ್ಕದಾಗಿ ಒಂದು ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ, ಎಲ್ಲ ವಾಶ್ ಮಾಡಿ ಇಟ್ಟಿರೋದು. ಸೊ ಇವಾಗ ಸ್ವಲ್ಪ ರೂಮ್ ಎಲ್ಲ ನೆನ್ನೆ ನೈಟು ಹಸ್ಬೆಂಡ್ ನಾನು ಇಬ್ರು ಕ್ಲೀನ್ ಮಾಡ್ಕೊಂಡ್ವಿ. ಸೊ ದೇವ್ರ ಮನೆ ಆಮೇಲೆ ಕಿಚನ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಮತ್ತು ಯಾವುದೂ ಇಲ್ಲ ಕ್ಲೀನ್ ಮಾಡೋಕೆ, ನಮ್ಮದೇನು ದೊಡ್ಡ ಮನೆ ಅಲ್ಲ. ಸೊ ಇಷ್ಟೇ, ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಬೆಡ್ಶೀಟ್ಗಳು ವಾಶ್ ಮಾಡಿರೋದೆ. ಇನ್ನೊಂದು ಸ್ವಲ್ಪ ನೀರಿಗೆ ಹಾಕಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನೀರಿಗೆ ಹಾಕಿಟ್ಟೆ. ಸೊ ಕರ್ಟನ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನಾಳೆ ವಾಶ್ ಮಾಡ್ತೀವಿ. ಸೊ ಇವತ್ತು ಜಾಸ್ತಿ ಏನು ಅಂದರೆ ಕ್ಲೀನಿಂಗ್ ಏನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇವತ್ತೊಂದು ಸ್ವಲ್ಪ ಒಂದು ಕಡೆ ಹೋಗೋದಿದೆ. ಎಲ್ಲಿ ಅಂತ ಹೇಳ್ಬಿಟ್ಟು ಸಂಜೆ ಹೋಗುವಾಗ ಹೇಳ್ತಾ ಹೋಗ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಅನ್ಕೊಳ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನಿದು ಕೂಡ ಇಲ್ಲೇ ಕೂತಿದ್ದಾನೆ. ಹಾಯ್ ಮಾಡ್ಚಿನ. ಹಾಯ್. ಏನು ನಿನ್ನ ಹೆಸರು? ಪಪ್ಪನ ಹೆಸರು? ಮಮ್ಮಿ. ನಿನ್ನ ಊರು ಯಾವುದು? ಬಂಕುಳಲ್ಲ, ಬಂಕುಳ ಅಪ್ಪಾಜಿರ ಊರು. ಹಾಂ, ನಮ್ಮ ಊರು ಯಾವುದು? ಹ್ಞೂ, ಯಾವುದು ಯಾವುದು ಹೀಗೆ ಹೇಳಿದಿಲ್ಲ. ಅಣ್ಣಿಗೆ ಮುರಿಗೆಮ್ಮ ಅವ್ರ ಅಜ್ಜಿ ಹೆಸರು, ನಮ್ಮ ಅತ್ತೆ ಹೆಸರು ಮುರಿಗೆಮ್ಮ ಅಂತ ಕರೆಕ್ಟಾಗಿ ಹೇಳ್ತಾನೆ. ಬಂಕೊಳ್ಳಿ ಅಂದರೆ ನಮ್ಮ ಅಮ್ಮನ ಮನೆ. ಸೊ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನಾನು. ಅಜ್ಜಿ ಮನೆ ಬಂಕೊಳ್ಳಿ, ನಮ್ಮೂರು ಅಂಡಿಗೆ ಅಂತ. ಸೊ ಎಲ್ಲ ಕ್ಲಿಯರಾಗಿ ಹೇಳ್ತಾನೆ. ಮಗ ಪ್ರಧಾನ ಮಂತ್ರಿ ಯಾರು? ಏನು? ನರೇಂದ್ರ ಮೋದಿ. ಮುಖ್ಯಮಂತ್ರಿ ಯಾರು ಹೇಳು, ನಾನು ಕೇಳಿದ್ರೆ ನೋ. ಯಾರು ಹೇಳು ಬೇಗ, ಮರ್ತೋಗ್ಬಿಡುತ್ತೆ, ಬೇಗನೆ ಮರ್ತೋಗ್ಬಿಡುತ್ತೆ. ಸೊ ಆದ್ರೂ ತುಂಬ ಚೆನ್ನಾಗಿ ಹೇಳ್ತಾನೆ. ನನ್ನೇ ಕೂರಿಸ್ಕೊಂಡು ಎಲ್ಲ ಹೇಳ್ಸಿರೋದಷ್ಟೇ. ನನ್ನ ಹೆಸರು ಆಲ್ಮೋಸ್ಟ್ ಅವನಿಗೆ ಬರುತ್ತೆ. ನನ್ನ ಹೆಸರಿದ್ದೆ ಕರಿತಿದ್ದ. ಸೊ ಹಸ್ಬೆಂಡ್ ಹೆಸರು, ಅವ್ರ ಹೆಸರು ಕರೀತೆ, ಸ್ವಲ್ಪ ಪಾಪ ಅಂತಾನೆ ಹೇಳ್ತಿದ್ದ. ಸೊ ಅವನ ಹೆಸರು ಕೂಡ ಹೇಳ್ತಾನೆ. ನಮ್ಮ ಅತ್ತೆ ಹೆಸರು ಚೆನ್ನಾಗಿ ಹೇಳ್ತಾನೆ, ಮುರ್ಗ್ಯಮ್ಮ ಅಂತ. ಅಪ್ಪಾಜಿ ಹೆಸರು ಪಪ್ಪನ ಹೆಸರೇ ಅಂತಾನೆ. ನನ್ನ ಹಸ್ಬೆಂಡ್ ಹೆಸರು ಮಂಜುನಾಥ್, ಅಪ್ಪಾಜಿ ಹೆಸರು ಮಂಜುನಾಥ್. ಸೊ ಆಮೇಲೆ ಅಮ್ಮನ ಹೆಸರು ಹೇಳ್ತಾನೆ ಜಯಮ್ಮ ಅಂತಾನೆ. ಕೆಲವೊಂದ್ಸರಿ ಮರ್ತೋಗ್ಬಿಡುತ್ತೆ. ಸೊ ಈ ಥರ ಫುಲ್ ಇವಾಗ ಒಂದು ಸ್ವಲ್ಪ ಹೇಳ್ತಾನೆ. ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿ ಅಂತಾನೆ. ಸೊ ಮುಖ್ಯಮಂತ್ರಿನೂ ಹೇಳ್ತಿದ್ದ. ಸೊ ಇವಾಗ ಮರ್ತೋಗಿದೆ. ಮಗ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಓಕೆ. ಇತ್ತೀಚೆಗೆ ಸ್ವಲ್ಪ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಮಂತ್ ಅವನಿಗೆ ಅಕ್ಷರಾಭ್ಯಾಸ ಇದೆ. ಅದಾದಮೇಲೆ ಅವನಿಗೆ ಫುಲ್ ಕೂರಿಸ್ಕೊಂಡು ಸ್ವಲ್ಪ ಓದಿಸೋದು ಬರ್ಸೋದೆಲ್ಲ ಮಾಡಬೇಕು. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲ ನಾನು ಬಿಟ್ಟು ಕೆಲಸ ಎಲ್ಲ ಬಿಟ್ಟು ಅವನಿಗೆ ಹೇಳ್ಕೊಡ್ಬೇಕಂತ ಇದೆ. ಸೊ ಹಸ್ಬೆಂಡ್ ಅದನ್ನೇ ಹೇಳಿದ್ದಾರೆ. ಸೊ ಅವನಿಗೆ 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು. ನೆಕ್ಸ್ಟ್ ಮಂತು ಅಕ್ಟೋಬರ್ಗೆ ಒಂದು 3 ಕಂಪ್ಲೀಟ್ ಆಗಿ 4ಗೆ ಬೀಳುತ್ತೆ. ಸೊ ಅಷ್ಟರೊಳಗೆ ಎಲ್ಲನೂ ಹೇಳ್ಕೊಡ್ಬೇಕು ನಾನು. ಆಮೇಲೆ 4 ಇಯರ್ಗೆ ಅವನಿಗೆ ಸ್ಕೂಲ್ಗೆ ಹಾಕಬೇಕು. ಅಷ್ಟರೊಳಗೆ ಎಲ್ಲನೂ ಸ್ವಲ್ಪ ಹೇಳ್ಕೊಡ್ಬೇಕಂತ ಇದೆ. ನೋಡೋಣ. ತೊಳೆಯೋದು ಬಳಿಯೋದು ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನು ಕಲ್ತಿಲ್ಲ ಅಲ್ಲ. ನೋಡಿ ಪ್ಯಾಂಟ್ ಎಲ್ಲ ಚಡ್ಡಿ ಎಲ್ಲ ಒದ್ದೆ ಮಾಡಿಕೊಂಡು ಮನು ಹೋಗೋಣ. ಬಟ್ಟೆ ವಾಶ್ ಮಾಡಿದೆ. ಸೊ ಅವನು ಕೂಡ ಕೂತಿದ್ದ. ಹಸ್ಬೆಂಡ್ ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ ಅಂತ ಬರ್ತೀನಿ ಅಂತ ಹೋಗಿದ್ದಾರೆ. ಬಿದ್ದೋಗ್ತೀಯಾ? ಸುಮ್ಮನೆ ಕೂತ್ಕೋ. ಇಲ್ಲ ಕೂತ್ಕೋ, ಅಲ್ಲೇ ಕೂತ್ಕೋ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇದೆ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆರಗಿನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿನ್ನೆ ನಾನು ಸೊಪ್ಪು ಸೋಸ್ತಾ ಇದ್ದೆ. ಸೊ ಸೊಪ್ಪು ಅಂತ ಅಂದರೆ ಇವಾಗ ಎದೆ ದಬ್ಬನತೆ. ಯಾಕಂತಂದರೆ ಫುಲ್ ಡೀಟೇಲಾಗಿ ಹೇಳ್ತೀನಿ, ನೋಡ್ಕೊಬನ್ನಿ. ಬಾಯ್ ಉಪ್ಪ. ಸಾಕು ಬಾಯ್. ಪ್ರತಿದಿನ ಹಸ್ಬೆಂಡ್ ಆಫೀಸಿಂದ ಬಂದ ತಕ್ಷಣ ಮನ್ವಿತ್ ಎಲ್ಲ ರೌಂಡ್ ಕರ್ಕೊಂಡು ಹೋಗಿ ಪಪ್ಪ ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿಬಿಟ್ಟು ಆನಂತರ ಮತ್ತೆ ರಿಟರ್ನ್ ಬರ್ತೀವಿ. ಸೊ ಬರುವಾಗ ಹಸ್ಬೆಂಡ್ ಇವತ್ತು ಸ್ವಲ್ಪ ಸೊಪ್ಪು ತೊಗೊಬಂದಿದ್ರು. ನಾನು ಕೂಡ ಮನೆ ಹತ್ರನೇ ಸೊಪ್ಪು ತೊಗೊಂಡಿದ್ದೆ. ಆಲ್ರೆಡಿ ನಾನು ಏನಾದರೂ ಸೊಪ್ಪು ತೊಗೊಂಡೆ ಅವ್ರಿಗೆ ಹೇಳ್ತೀನಿ ತೊಗೊಂಡಿದ್ದೀನಿ ಅಂತ. ಅವ್ರೇನೋ ತೊಗೊಂಡ್ರೆ ಹೇಳ್ತಾರೆ. ಇವತ್ತಿಬ್ಬರೂ ಹೇಳಿಲ್ಲ, ನಾನು ತೊಗೊಂಡಿದ್ದೀನಿ ಅವರು ತೊಗೊಂಡಿದ್ರು ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಅವ್ರು ಬೇರೆ ತಂದಿದ್ರು, ನಾನು ಬೇರೆ ತೊಗೊಂಡಿದ್ದೆ ಸೊಪ್ಪು.
ಒಂದೇ ಥರದ್ದೇ ತೊಗೊಂಡಿಲ್ಲ. ಸೊ ಅದನ್ನಿವತ್ತು ಸೊಪ್ಪನ್ನ ಬಿಡಿಸೋಣ ಅಂತ ಹೇಳಿ ಕೂತ್ಕೊಬೇಕು. ಸೊ ಬೆಳಗ್ಗೆನೇ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಆಲ್ರೆಡಿ. ಸೊ ಬೆಳಗ್ಗೆ ತಿಂಡಿ ಅಂತ ಹೇಳ್ಬಿಟ್ಟು ದೋಸೆ ಇಟ್ಟಿತ್ತು. ಸೊ ಅದನ್ನೇ ಸಂಜೆ ಕೂಡ ಮಾಡಿಕೊಡೋಣ ಹಸ್ಬೆಂಡಿಗೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ಅದಕ್ಕೆ ಪಟ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಹಾಗೆ ಇವತ್ತಿನ ವೆದರ್ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ಸಖತ್ತಾಗಿದೆ ನೋಡಿ ಇವತ್ತು, ಏನೋ ಒಂಥರ ಚೆನ್ನಾಗಿದೆ ಅಂತ. ಅದೇ ಅವರು ನೋಡ್ತಾ ಇದ್ರು ಆ ಕಡೆ ಈ ಕಡೆ. ಸೊ ನಾನು ಕೂಡ ಅದನ್ನೇ ನೋಡ್ತಾ ಬಂದ್ವಿ ಮನೆಗೆ. ಸೊ ಏನಿಲ್ಲ, ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದಿದ್ದೆ ಅಷ್ಟೇ. ಸೊ ಇಷ್ಟು ಸೊಪ್ಪು ತೊಗೊಬಂದಿದ್ವಿ, ಅದರಲ್ಲೂ ಕೊತ್ತಂಬರಿ ಸೊಪ್ಪು ಹಸ್ಬೆಂಡ್ ತಂದು ತುಂಬ ಚೆನ್ನಾಗಿದೆ, ನಾಟಿ ಇತ್ತು. ನಾನು ಸ್ವಲ್ಪ ಇದು ಪಾರಂ ಬರುತ್ತಲ್ಲ, ಸೊ ಆ ಥರ ತೊಗೊಂಡಿದ್ದೆ. ಚಿಕ್ಕರವೆ, ಆಮೇಲೆ ಸ್ವಲ್ಪ ಒಂದು ಪಾಲಕು, ಆಮೇಲೆ ಏನದು ಸಬ್ಬಸಿಗೆ ಸೊಪ್ಪು ಎಲ್ಲ ತೊಗೊಂಡಿದ್ದೆ. ಸೊ ಇತ್ತೀಚೆಗೆ ಏನಾಯಿತು ಅಂತ ಅಂದರೆ ರೀಸೆಂಟಾಗಿ ನ್ಯೂಸ್ ಪೇಪರಲ್ಲೆಲ್ಲ ನೋಡಿದ್ದೆ, ಆಮೇಲೆ ನ್ಯೂಸಲ್ಲಿ ಕೂಡ ನೋಡಿದ್ದೆ ನಾನು. ರಾಜಕಾಲುವೆದಲ್ಲಿ ಬೆಳೀತಾರಂತೆ ಸೊಪ್ಪನ್ನ ಅಂತ ಹೇಳ್ಬಿಟ್ಟು. ಒಂದು 15 ಡೇಸ್ ಆಯಿತು ನಾನು ಒಂದು ಸೊಪ್ಪನ್ನು ಕೂಡ ತಂದಿರಲಿಲ್ಲ ಮನೆಗೆ. ಇವನ್ ಕೊತ್ತಂಬರಿ ಸೊಪ್ಪು ಕೂಡ ನಾನು ಯಾವುದೇ ಅಡುಗೆ ಕೂಡ ಮಿಸ್ ಮಾಡದೆ ಆಗ್ತಿದ್ದೆ, ಬಟ್ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿರಲಿಲ್ಲ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ ಅಂತ ಅಂದ್ರೂ ಏನೋ ಒಂಥರ ಅನಿಸುತ್ತಲ್ವ, ಹೌದೇನೋ ಅಂತ ಅನಿಸುತ್ತೆ. ಸೊ ಅದು ನನಗೂ ಕೂಡ ಅದೇ ಥರ ಅನ್ನಿಸ್ತು. ಯಪ್ಪ ಬೇಡಪ್ಪ ತಿನ್ನೋದು ಅಂತ ಹೇಳ್ಬಿಟ್ಟು ತೊಗೊಂಡಿರಲಿಲ್ಲ. ನಾವು ಲಿಂಗಾಯಸ್ ಆಗಿರೋದ್ರಿಂದ ಸೊಪ್ಪು ತರಕಾರಿ ಮೇಲೆ ತುಂಬ ಅವಲಂಬನೆ ಆಗಿರ್ತೀವಿ. ತರಕಾರಿ ಅಂತೂ ನಿಮಗೆಲ್ಲ ಗೊತ್ತಿರುತ್ತೆ, ತರಕಾರಿ ಕೊಳ್ಳೋ ಹಾಗೆಲ್ಲ ಸಿಕ್ಕಾಪಟ್ಟೆ ರೇಟು. ತೊಗೊಂಡ್ರೆ ತಿಂದರೆ ನಾವು ಸೊಪ್ಪನ್ನೇ ತಿನ್ನಬೇಕು. ನಾನು ತುಂಬ ಸೊಪ್ಪು ತಿಂತೀವಿ, ನಮ್ಮ ಮನೇಲಿ ತರೋದು ತುಂಬ ಸೊಪ್ಪು ತರ್ತಾರೆ. ಈವನ್ ನಾನು ಇಲ್ಲೆಲ್ಲ ಮನೆ ಕಡೆ ಹತ್ರ ಜಾಸ್ತಿ ತೊಗೊಳ್ಳೋದಿಲ್ಲ. ಹಸ್ಬೆಂಡ್ ಬರುವಾಗ ಬ್ರಿಗೇಡ್ ಮೇಲೆ ಮಾತ್ರ, ನಮ್ಮ ಮನೆ ಹತ್ರನೇ ಬ್ರಿಗೇಡ್ ಮೇಲೆ ಸರ್ಕಲ್ ಇದೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊಪ್ಪು. ಅಂದರೆ ಅವರು ಮಧ್ಯಾಹ್ನ ಕಿತ್ಕೊಂಡ್ಬಂದ್ಬಿಟ್ಟು ಸಂಜೆ ಮಾರ್ತಾನೆ. ಸೊ ಅವನು ಕನಕಪುರದಿಂದ ತರೋದು. ಸೊ ಅದೆಲ್ಲ ತುಂಬ ಫ್ರೆಶ್ ಇರುತ್ತೆ. ಆಮೇಲೆ ಕನಕಪುರದಿಂದ ಬರೋದು ಅಂತ ಅವನೇ ಹೇಳ್ತಾನಲ್ವ, ನಮ್ಮೂರಲ್ಲೇ ಬೆಳೆಯೋದಿದ್ದು, ನಾನೇ ತರ್ತೀನಿ ಅಂತ ಹೇಳಿದ್ದಂತೆ. ಸೊ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಸೊ ನಮ್ಮ ಮನೆ ಹತ್ರನೂ ಕೂಡ ತರಕಾರಿ ಸೊಪ್ಪನ್ನ ಬಂದಿದ್ದ. ಸೊ ಅವ್ರ ಕಡೆನೂ ಕೇಳಿದೆ ನಾನು, ಅಣ್ಣ ನೀವು ಸೊಪ್ಪನ್ನ ಎಲ್ಲಿ ಬೆಳಿತೀರಾ ಅಂತ. ಇಲ್ಲಮ್ಮ ನಮ್ಮ ಕನಕಪುರ ಕಡೆಯಿಂದ ಆ ಕಡೆ ಎಲ್ಲ ಬರುತ್ತೆ ಸೊಪ್ಪು ಅಂತ. ನಾನು ಹೇಳಿದೆ ರಾಜಕಾಲುವೆದಲ್ಲಿ ಬೆಳಿತಾರಂತ, ಹೌದಾ ಅಂತ. ಇಲ್ಲಮ್ಮ ಆ ಥರ ಏನಿಲ್ಲ, ಏನೋ ಬೆಳೆದಿರ್ಬೋದು ಗೊತ್ತಿಲ್ಲ, ಬಟ್ ನಾವೆಲ್ಲ ತರೋದು ಅಲ್ಲಿಂದನೇ, ನಮ್ಗೆ ಪ್ರಾಪರ್ಲಿ ಗೊತ್ತಿಲ್ಲ ಅಂತ ಅಂದರು. ಸೊ ಏನೋ ಒಂದು ಗೊತ್ತಿಲ್ಲ, ನಮಗೆ ಏನೋ ಹೀಗೆ ಅನಿಸ್ಬಿಡುತ್ತಂತಂದರೆ ತಿನ್ನೋಕ್ಕೆ ಹೇಸಿಗೆ ಅನಿಸುತ್ತೆ. ಸೊ ಅದು ಬೆಳೆದಿರ್ಬೋದು, ಬೆಳೆದೇನೆ ಇರ್ಬೋದು, ನಮಗದು ಗೊತ್ತಿಲ್ಲ. ನ್ಯೂಸಲ್ಲಿ ನೋಡಿದ ಪ್ರಕಾರ ಬೆಳೆದಿದ್ರು ಅಂತಲೇ ತೋರಿಸಿದ್ದದ್ರಲ್ಲಿ. ಸೊ ಆದರೂ ನಾನು ಒಂದು 15 ಡೇಸಿಂದ ಯಾವುದೇ ಥರದ ಸೊಪ್ಪನ್ನ ತಂದಿರಲಿಲ್ಲ. ಸೊ ನಮ್ಮ ಮನೆ ಹತ್ರ ಕೇಳಿದ್ರಾಗಿರ್ಬೋದು, ನಮ್ಮ ಪರಿಚಯದವ್ರಿಗೆ ಕೇಳಿದೆ ನಾನು, ಹೌದಂತ ಹೀಗ ಅಂತ, ಹೌದಾ ಅಂತ ಹೇಳಿ. ಸೊ ಅವ್ರು ಹೇಳಿದ ಪ್ರಕಾರ ಇದು ಇವಾಗ ಅಂತ ಅಲ್ಲ, ಸುಮಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಆದರೂ ನಾವು ಅದನ್ನೇ ಬಳಸ್ತಾ ಇದ್ದೀವಿ. ಏನಾಗಿದೆ, ಚೆನ್ನಾಗಿ ತೊಳೆದ್ಬಿಟ್ಟು ಮಾಡಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದೇನೋ ಗೊತ್ತಿಲ್ಲ, ಊರ ಕಡೆ ಒಂದು ಪುಟಾಣಿ ಮನೆ ಹತ್ರ ಒಂದು ಪಕ್ಕದಲ್ಲೇ ಒಂದು ಹೂವಿನ ಗಿಡಗಳು ಒಂದು ಇರುತ್ತಲ್ಲ, ಪ್ಲ್ಯಾಟ್ ಥರ. ಸೊ ಅದರಲ್ಲಿ ಒಂದು 4-5 ಈ ಥರ ಸೊಪ್ಪನ್ನ ಬೆಳ್ಕೊಂಡು ತಿಂದರೆ ಅದೇನೋ ನೆಮ್ಮದಿ. ಸೊ ನಾವಿಲ್ಲಿ ದುಡ್ಡು ಕೊಟ್ಟು ತೊಗೊಂಡು ತಿನ್ನಬೇಕು, ಅದರಲ್ಲೂ ಎಲ್ಲಿ ಬೆಳೆದಿರುತ್ತಾನಂತೆ ಗೊತ್ತಿಲ್ಲ. ಸರ್ ಈ ಮುಂಚೆ ಒಂದು ವರ್ಷದ ಹಿಂದೆ ಎಲ್ಲಿ ಬೆಳೆದಿರ್ತಾರೇನೋ ಸೊಪ್ಪನ್ನ ಅಂತ ಹೇಳಿ ಯಾರೋ ಮಾತಾಡಿ ಕೇಳಿದ್ದು. ಬಟ್ ನನಗೆ ಬೆಂಗಳೂರು ಸರೌಂಡಿಂಗಲ್ಲಿ ತುಂಬ ಹಳ್ಳಿಗಳಿದೆ. ಸೊ ಅಲ್ಲಿಂದನೂ ಬರ್ಬೋದಲ್ವಾ ಅಂತ ಹೇಳಿ ನಂಗೆ ಅನ್ನಿಸ್ತು. ಸೊ ಅಲ್ಲಿಂದ ತರ್ತಿರ್ಬೋದು ಅಂತ ಹೇಳಿ. ಸೊ ಅದೇನೂ ಗೊತ್ತಿಲ್ಲ. ನನಗಂತೂ ರೀಸೆಂಟಾಗಿ ಒಂದು 15 ಡೇಸಿಂದ ತರಿಸೇ ಇರಲಿಲ್ಲ. ಇವಾಗ ಹಸ್ಬೆಂಡ್ ಹೇಳಿದರು, ನೀನು ಎಲ್ಲೇ ಹುಡುಕಿದ್ರೂ ಸಿಗೋದು ಅದನ್ನೇ, ಬಟ್ ಅದು ಹೌದು ಅಲ್ವಂತೂ ಗೊತ್ತಿಲ್ಲ, ನಾವು ನೋಡಿಲ್ಲ. ತುಂಬ ತಲೆ ಕೆಡಿಸ್ಕೊಂಡು ಬಿಡಬೇಡ, ಸುಮ್ಮನೆ ಬಿಟ್ಟಾಕು, ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇವಾಗ ಸೊಪ್ಪು ಅಂತ ಅಲ್ಲ, ನಾವು ತಿನ್ನೋ ಪ್ರತಿಯೊಂದು ಪದಾರ್ಥಗಳಲ್ಲೂ ಏನೋ ಒಂದು ಕಲಬೆರಕೆ ಇದ್ದೇ ಇರುತ್ತೆ, ಏನೇ ಒಂದು ಇದ್ದೇ ಇರುತ್ತೆ ಅದರಲ್ಲಿ. ಎಲ್ಲನೂ ಜೆನ್ಯೂನಾಗೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು ಕಲಬೆರಕೆ ಆಗಿರ್ಬೋದು, ಏನೋ ಸೊಪ್ಪಿಗೆ ಏನೋ ಒಂದು ಲಿಕ್ವಿಡ್ನ ಹಾಕ್ಬಿಟ್ಟು ಅದನ್ನು ಫ್ರೆಶ್ ಆಗಿರೋ ಥರ ಮಾಡ್ತಾರಂತೆ. ಸೊ ಅದಾಗಿರ್ಬೋದು, ಎಲ್ಲದನ್ನೂ ಯೂಸ್ ಮಾಡ್ತಾರೆ. ಸೊ ಹಣ್ಣುಗಳಿಗೆ, ತರಕಾರಿಗಳಿಗೆ ಫ್ರೆಶ್ ಆಗಿರಲಿ ಅಂತ ಹೇಳಿ ಯೂಸ್ ಮಾಡೋ ಲಿಕ್ವಿಡ್ ಆಗಿರ್ಬೋದು, ಇವೆಲ್ಲ ಡೇಂಜರೇ. ಸೊ ಅದೆಲ್ಲ ಹಾಕಿರ್ತಾರೆ, ನಾವೇನು ನೋಡಿರ್ತೀವ, ಇವಾಗಿಲ್ವಾ, ಬದುಕ್ತಾ ಇಲ್ವಾ? ಹಾಗೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಹೀಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ತಲೆಯಿಂದ ತೆಗೆದುಬಿಟ್ಟು ಸೊಪ್ಪು ತಂದು, ತರಕಾರಿ ತಂದು ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಇರಬೇಕಷ್ಟೇ, ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ಜಾಸ್ತಿ ಅಂತ ಹೇಳಿದ್ರು. ನಾನು ಇವಾಗ ಎಲ್ಲ ಸೊಪ್ಪನ್ನು ಬಿಡಿಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ನಮಗೆ ಒಂದು ವಾರಕ್ಕಿಂತ ಜಾಸ್ತಿ, ಒಂದು 2 ಡೇಸ್ ಬರ್ಬೋದು ಅಷ್ಟೇ. ಸೊಪ್ಪು ತುಂಬ ದಿನ ಇರಲ್ಲ. ಸೊ ಅದನ್ನು ಆಗಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಬೇಕು.
ಸೊ ನಂತರ ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾನು ಉಪ್ಪಿನ ದೀಪ ಹಚ್ತೀನಿ ಎವ್ರಿ ಫ್ರೈಡೇ. ಸೊ ಅದರದ್ದು ಒಂದು ಪೂಜೆದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗಿದೆ ಆ್ಯಕ್ಚುಲಿ ಸ್ಯಾಟರ್ಡೇದು, ಇದು ಫ್ರೈಡೇದು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ತೊಗೊಂಡು ಹಾಕಿದ್ದೀನಿ. ಓಕೆನಾ. ಈ ಥರ ಇವತ್ತಿನೂ ಒಂಥರ ಸ್ಪೆಷಲಾಗಿ ಪೂಜೆ ಅಂತ ಅನ್ನಿಸ್ತು. ಹೋಗಿ ಹೂವು ಎಲ್ಲ ಸ್ವಲ್ಪ ತೊಗೊಬಂದೆ. ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಪಾಪ ಹೂವು ಎಲ್ಲ ಕೊಡ್ತಾರೆ, ಅವ್ರು ಜಾಸ್ತಿ ಇದ್ದರೆ ನಾನು ತೊಗೊಂಬರ್ತೀನಿ, ಒಂದು 4 ಹೂವು ಜಾಸ್ತಿನೇ ತರ್ತೀನಿ. ಕಮ್ಮಿ ಇತ್ತು ಅಂತಂದ್ರೆ ಅವ್ರಿಗೆ ಬೇಕಲ್ವ, ಸೊ ಸ್ವಲ್ಪ ತೊಗೊಂಬರ್ತೀನಿ. ತೊಗೊಂಬಟ್ಟಿದ್ದಲ್ಲಿ ಪೂಜೆ ಎಲ್ಲ ಮಾಡಿದಾಯಿತು. ಹಸ್ಬೆಂಡೇ ಆಲ್ರೆಡಿ ಸ್ವಲ್ಪ ಪೂಜೆ ಮಾಡೋಗಿದ್ರು. ನಾವು ಉಪ್ಪಿನ ದೀಪ ಹಚ್ಚಿ ಗೌರಿ ಕಳಸ ಬೆಳಗ್ಗೆ ಮತ್ತೆ ಗೌರಿ ಕಳಸಕ್ಕೆ ಎಲೆ ನೀರು ಎಲ್ಲ ಚೇಂಜ್ ಮಾಡಿ ಇಡ್ತೀನಿ. ಓಕೆ. ಇವಾಗ ಯಾಕೋ ರೀಸೆಂಟಾಗಿ ಕಾಯಿ ಮೊಳಕೆ ಬರ್ತಾ ಇಲ್ಲ ಅಂತಂದರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಕಾಯಿ ಮೊಳಕೆ ಬಂದುಬಿಟ್ಟಿತ್ತು. ಸೊ ಅದನ್ನು ಊರಿ ತೊಗೊಂಡೋಗಿ ಇವಾಗ ಇಟ್ಟಿದ್ದೀವಲ್ಲ, ಅದು ಲಾಸ್ಟ್ ಇಯರ್ ಅಂತಂದರೆ ಒಂದು 6 ಮಂತಿಗೆ ಒಂದ್ಸರಿ ಈ ಥರ ಕಾಯಿ ಮೊಳಕೆ ಬರ್ತಿರುತ್ತೆ. ಇವಾಗ ಸ್ವಲ್ಪ ಲೇಟ್ ಆಗ್ತಾಯಿದೆ, ಪರವಾಗಿಲ್ಲ. ಯಾವಾಗ್ಲೂ ನಮಗೆ ಬರ್ತಾ ಇರ್ಬೇಕಂತ ಹೇಳೋಕ್ಕಾಗಲ್ಲ, ಅದು ಯಾವಾಗ ಬರುತ್ತೆ ಆವಾಗಲೇ ಬರಲಿ. ಓಕೆನಾ. ಆಮೇಲೆ ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾನು ತಿಂಡಿಗೆ ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ದೆ. ಹಸ್ಬೆಂಡ್ ಹೇಳಿದ್ರು ಸೋಯಾಬೀನ್ ಇದೆಲ್ಲ ಬಿರಿಯಾನಿ ಮಾಡಿಬಿಡು, ಸೋಯಾಬೀನ್ ಬಿರಿಯಾನಿ ಅಂತ ಅಂದರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ರೆಸಿಪಿ ಶೇರ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ಪಟ ಅಂತ ಮಾಡ್ತಾಯಿದ್ದೀನಿ. ಒಂದು ಕಡೆ ಹೋಗೋದಿದೆ, ಸೊ ಸ್ವಲ್ಪ ಹೊತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಇದೆ. ಅದನ್ನು ಯಾವುದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ನಾನು, ಯಾಕಂದರೆ ಪ್ರತಿ ಸರಿನೂ ಮನೆ ಕ್ಲೀನ್ ಮಾಡಿಕೊಂಡೆ ಮನೆ ಒರೆಸ್ದೆ ಅಂತಲೇ ಹೇಳ್ತಾ ಇದ್ದರೆ ಸರಿ ಅನಿಸಲ್ಲ. ಸೊ ನೋಡೋರಿಗೆ ಕೂಡ ಬೋರ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಅದನ್ನ ಯಾವುದನ್ನು ಶೇರ್ ಮಾಡ್ತಾ ಇಲ್ಲ. ಮನೆ ಕ್ಲೀನಿಂಗ್ ಮಾಡ್ತಿರ್ಬೋದಾಗಿರ್ಬೋದು ಅದೆಲ್ಲ. ಲಾಸ್ಟು ನಾನು ಶ್ರಾವಣ ಮಾಸಕ್ಕೇನು ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಅಷ್ಟೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಕರ್ಟನ್ ತೊಳೆಯೋದಾಗಿರ್ಬೋದು, ಆಮೇಲೆ ಬೆಡ್ಶೀಟ್ಗಳು, ಆಮೇಲೆ ಕಿಟಕಿ ಬಾಗಿಲುಗಳೇ ಒರೆಸ್ಕೊಳ್ಳೋದಾಗಿರ್ಬೋದು, ಇದಷ್ಟೇ ಇರುತ್ತೆ, ಬೇರೆ ಏನು ಇರೋದಿಲ್ಲ. ಸೊ ನಾನು ಸೋಯಾಬೀನ್ ಬಿರಿಯಾನಿಗೆ ಇವಾಗ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ರೆಡ್ಡಾಗಿ ಬರಲಿ ಅಂತ ಹೇಳ್ಬಿಟ್ಟು ಖಾರ ಪುಡಿಯಾಗಿ ಮಾಡ್ತಾಯಿದ್ದೀನಿ. ಯಾವುದೇ ಥರ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ.